ಯಾರು ಇಷ್ಟ ಇದೆ? ಯಾಕೆ ವಿನಯ್ ಜಗಳ ಆಡ್ಕೊಂತಾನೆ? ಇಲ್ಲ ಜಗಳ ಆಡ್ತಾರೆ ಅಂತಲ್ಲ, ಇರೋದ್ರಲ್ಲಿ ಪರವಾಗಿಲ್ಲ ಅವರು. ಜಗಳ ಎಲ್ಲರೂ ಆಡ್ತಾರೆ, ಬರೀ ಆಡಲ್ಲ. ಅವ್ರು ಗೆಲ್ಬೋದು. ಅವ್ರ ಕಡೆ ಫೈನಲಾಗಿ ಯಾರು ಬರ್ಬೋದು? ವಿನಯ್ ಬರ್ಬೋದು. ವಿನಯ್. ಸಂಗೀತ ಸೆಕೆಂಡ್ ಬರ್ಬೋದು. ಸೆಕೆಂಡ್. ಡ್ರೋನ್ ಪ್ರತಾಪ್ ಇದಾರಲ್ಲ ಅವರು? ಡ್ರೋನ್ ಪ್ರತಾಪ್ ಬರಬೇಕಿತ್ತು, ಸದ್ಯಕ್ಕೆ ಅವ್ರು ಬರ ಇದ್ರಿಂದ ಈಗ ಥರ್ಡ್ ಬರ್ಬೋದು. ತುಕಾಲಿ ಸಂತೂಪ್ ಅಂತ ಅವ್ರ ಫ್ರೆಂಡ್ಶಿಪ್ ಯಾವ ಥರ? ಫ್ರೆಂಡ್ಶಿಪ್ ಚೆನ್ನಾಗಿದೆ. ಯಾರು ಹೆಂಗೆ ಬರ್ತಾರೆ ಹೇಳಕ್ಕ, ಜನದ ವೋಟಿಂಗ್ ಮೇಲೆ ನಡೆಯುತ್ತೆ. ಎಲ್ಲಿ ಓಟೆ ಅವ್ರ ವಿನಯ್ಗೆ ವಿನಯ್ಗೆ. ಸುದೀಪ್ ಸರ್ ಯಾವ ಥರ? ಸೂಪರ್ ಆಡ್ಸ್ಕೊಂಡು ಆ್ಯಂಕರಿಗೆ ತುಂಬ ಚೆನ್ನಾಗಿದೆ. ಅವ್ರು ಬಿಟ್ಟರೆ ಬೇರೆ ಯಾರು ಬಿಗ್ ಬಾಸ್ ಸುದೀಪೇ ನಡ್ಸ್ಕೊಡ್ಬೇಕು. ಅವ್ರು ಹೇಳೋದೊಂದು ಮಾತು ತುಂಬ ಚೆನ್ನಾಗಿದೆ. ಜನಗಳು ಅವರು ಅಲ್ಲಿರೋರು ಅರ್ಥ ಮಾಡ್ಕೊಬೋದು, ಪಬ್ಲಿಕ್ಕು ಅರ್ಥ ಮಾಡ್ಬೋದು. ಜನಗಳು ಕಲಿಬೇಕಲ್ಲ, ಎಲ್ಲರೂ ಕಲಿಯೋದಿದೆ. ಯಾಕಂದರೆ ಅದು ಡೈರೆಕ್ಟಾಗಿ ಹೇಳಲ್ಲ. ಹೌದು, ಡೈರೆಕ್ಟಾಗಿ ಪ್ರತಿಯೊಂದು ಹೇಳ್ತಾರೆ. ಪಾಠ ಹೇಳೋದು ಬಿಗ್ ಬಾಸ್ಗೆ ಯಾರ್ಯಾರು ಅಂತ ಎಲ್ಲರೂ ಕಲಿಬೇಕು. ನಿಮ್ಮ ಓಟು ವಿನಯ್ಗೆ. ನಿಮ್ಮ ಹೆಸರಮ್ಮ? ಮಾನ. ಬನ್ನಿ ಮಾತಾಡ್ತೀನಿ. ಕನ್ನಡ ಬಿಗ್ ಬಾಸ್ ಯಾರು ಇಷ್ಟ ಆಗ್ತಾರೆ? ಪ್ರತಾಪ್. ಡ್ರೋನ್ ಪ್ರತಾಪ್. ಯಾಕೆ? ಮಾಡ್ತಾರೆ ಅದಕ್ಕೆ ಮತ್ತು ಅವ್ರು ಗೆಲ್ಲಬೇಕು. ಅವರೇ ಗೆಲ್ಬೇಕಂತ. ಫೈನಲ್ ಆಗಿ ಡ್ರೋನ್ ಬರ್ತಾರಾ? ಬರ್ತಾರೆ. ಬರಲ್ಲ ಅಂತ ಹೇಳಿದ್ದಾರೆ. ಇಲ್ಲ ಬರ್ತಾರೆ. ವಿನಯ್ ಸಂಗೀತ ಅಂತ ಹೇಳಿದ್ದಾರೆ. ಇಲ್ಲ ಡ್ರೋನ್ ಬರ್ತಾರೆ. ವಿನಯ್ ಹೆಂಗೆ ಬರುತ್ತೆ? ವಿನಯ್ ಅವರು ಆಡ್ತಾರೆ, ಚೆನ್ನಾಗಿ ಆಡ್ತಾರೆ ಎಲ್ಲರೂ. ಬಟ್ ಪ್ರತಾಪ್ ಪ್ರತಾಪ್ ಬರ್ತಾರೆ. ನಿಮ್ಮ ಓಟು? ಪ್ರತಾಪ್ ಸುದೀಪ್ ಸರ್ ಯಾವ ಥರ ನಡೆಸ್ಕೊಡ್ತಾರೆ? ಚೆನ್ನಾಗಿ ನಡೆಸ್ಕೊಡ್ತಾರೆ. ಅವ್ರು ಅದೊಂದು ಮಾತು ಇನ್ಸ್ಪೀರಿಯನ್ಸ್ ಆಗುತ್ತೆ ಅವ್ರಿಗೆ. ಚೆನ್ನಾಗಿ ಮಾಡ್ತಾರೆ. ಒಂದು 5 ದಿನ ಇದೆ ಫೈನಲ್ ಆಗಿ. ಡ್ರೋನ್ ಪ್ರತಾಪ್ ಅಂತ ರನ್ನರ್ ಅಪ್ ಯಾರಾದ್ರು? ಸಂಗೀತ. ಸಂಗೀತ. ಹೆಣ್ಮಕ್ಳು ಗೆಲ್ಬೇಕಂತ ಈಗ ಜನ ಜಾಸ್ತಿ ಹೇಳ್ತಾ ಇದ್ದಾರೆ. ನಿಮ್ಮ ಹೆಸರು? ಓಟ್ ಪಾ ಪ್ರತಾಪ್. ಬನ್ನಿ. ನಮಸ್ತೆ. ಕನ್ನಡ ಬಿಗ್ ಬಾಸ್ ನೋಡ್ತೀರಮ್ಮ? ಯಾರು ಇಷ್ಟ ಆಗ್ತಾರೆ? ನನಗೆ ವಿನಯ್ ಇಷ್ಟ ಆಗ್ತಾರೆ. ವಿನಯ್ ಅವ್ರು ತುಂಬ ಚೆನ್ನಾಗಿ ಆಟ ಆಡ್ತಾರೆ. ಸೊ ಎಲ್ಲ ಜನರಲ್ಲೂ ಅವರು ನಂಬರ್ 1 ಇದ್ದಾರೆ. ಸೊ ಹಂಗಾಗಿ ವಿನಯ್ ಅವ್ರು ಗೆಲ್ತಾರೆ. ಇನ್ನು ಯಾವಾಗ ನೋಡಿ ಜಗಳ ಬಿಗ್ ಬಾಸ್ ಮುಗಿಯೋಕೆ ಬಂತಿಲ್ಲ ಜಗಳ. ಅದೇ ತಾನೇ ಬಿಗ್ ಬಾಸ್ ಅಂದರೆ ಫೈಟಿಂಗ್ ಇರಬೇಕು, ಮತ್ತು ಅಲ್ಲಿ ಗಲಾಟೆ ಇರಬೇಕು, ಅದೆಲ್ಲ ಇದೆ ತಾನೇ. ಅಂದರೆ ಬಿಗ್ ಬಾಸ್ ಅಲ್ಲಿ ಫೈಟಿಂಗು ಜಗಳ ಇದ್ರೆ ಮಾತ್ರ ಇಷ್ಟ ಆಗುತ್ತೆ ಎಲ್ಲರಿಗೂ ಅದೇ ಇಷ್ಟ ಆಗುತ್ತೆ. ಯಾರು ಕೂಡ ಸಂಗೀತ ಕೂಡ ಜಗಳ ಆಡ್ತಾರೆ. ಅವರು ತುಂಬ ಮಾತಾಡ್ತಾರೆ, ಜಾಸ್ತಿ ಜಗಳ ಮಾಡ್ತಾರೆ, ಸಿಕ್ಕಾಪಟ್ಟೆ ಜಗಳ ಮಾಡ್ತಾರೆ. ಅವ್ರು ವಿನಾಕಾರಣ ಜಗಳ ಮಾಡ್ತಾರೆ. ಅದು ಸಂಗೀತ ಒಂದು ಹೆಣ್ಣಾಗಿ ಆ ಥರ ಸರಿನ ತಪ್ಪು ಜಗಳ. ಸ್ವಲ್ಪ ತಪ್ಪು ಅಂದ್ಕೊಳ್ತೀನಿ ನನ್ನ ಪ್ರಕಾರ. ಅವರು ಸೈಲೆಂಟಾಗಿದೆ. ಒಳ್ಳೆಯದು. ಗೇಮೆಲ್ಲ ಚೆನ್ನಾಗಿದೆ ಅವರು. ಅರ್ಧ ಜನ ಏನಂತಾರೆ ಗೊತ್ತಾ? ಯಾರನ್ನು ಹೇಳು ಹುಡುಗರಿಗೆ ಒಂದು ಹುಡುಗಿ ಸಿಗಬೇಕಾದ್ರೆ ಸಂಗೀತ ಅಂತ ಸಿಗ್ಬೇಕಂತ ಇದ್ದಾರೆ. ಬಟ್ ಅದು ಹೊರಗಡೆ ಅದು ಅಪ್ಲೈ ಆಗೋದಿಲ್ಲ. ಹೊರಗಡೆ ಅಂದರೆ ಬಿಗ್ ಬಾಸ್ ಒಳಗಡೆ ಆಗ್ಬೋದು, ಬಿಗ್ ಬಾಸ್ ಹೊರಗಡೆ ಅದು ಅಪ್ಲೈ ಆಗೋದಿಲ್ಲ ಅಂತ ನನ್ನ ಅಭಿಪ್ರಾಯ. ಈ ಡ್ರೋನ್ ಪ್ರತಾಪ್ ಇದ್ದಾರೆ, ಅವರು ಇನ್ನೂ ಹೆಣ್ಮಕ್ಳು ಓಟೆಲ್ಲ ಡ್ರೋನ್ ಪ್ರತಾಪ್ ಈ ಫೈನಲ್ ಆಗಿ ಬರಲ್ಲ ಅಂತ ಇದ್ದಾರೆ. ಅವರು ಇನ್ನೋಸೆಂಟ್ ಇದ್ದಾರೆ, ಅದರಿಂದ ಎಲ್ಲ ಹೆಣ್ಮಕ್ಳು ಅವರಿಗೆ ವೋಟ್ ಮಾಡ್ತಾರೆ. ಅವರು ಚೆನ್ನಾಗಿ ಗೇಮ್ ಆಡ್ತಿದ್ದಾರೆ. ಬಟ್ ಆದರೂ ವಿನಯ್ ಸ್ಟ್ರಾಂಗ್ ಇರೋದ್ರಿಂದ ವಿನಯ್ ಬರ್ತಾರೆ ಅಂತ ವಿನಯ್ ಸ್ಟ್ರಾಂಗ್ ಇರೋದ್ರಿಂದ ಅವ್ರು ಬರ್ತಾರೆ ಅಂತ ನನ್ನ ಅಭಿಪ್ರಾಯ. ಅಲ್ಲ, ಡ್ರೋನ್ ಪ್ರತಾಪ್ ಕಣ್ಣೀರಿಗೆ ತಿಳ್ಪಟ್ಟಿ ಕಣ್ಣೀರಿಗೆ ಮರಳಾದ್ರು, ಅವ್ನು ಕಾಸೆ ಆಡಿಲ್ಲ, ಅವ್ನಿಗೆ ಯಾವ ಕಣ್ಣಿಂದ ನಾವು ಓಟ್ ಹಾಕಬೇಕು ಅಂತ 10 ಜನ ಅಂತಾರೆ. 10 ಜನ ಡ್ರೋನ್ ಪ್ರತಾಪ್ ಗೆಲ್ಲಿ ಬಡವ್ರ ಹುಡುಗ, ಹಳ್ಳಿ ಹುಡುಗ ಅಂತ ಇದೆ. ಬಟ್ ಅಂದರೆ ಅವರು ಲೈಫಲ್ಲಿ ಸ್ವಲ್ಪ ನೊಂದಿದ್ದಾರಲ್ಲ. ಡ್ರೋನ್ ಮಾಡಿದ್ದು ಡ್ರೋನು ಅದು ಸ್ವಲ್ಪ ಫೇಕ್ ಅಂತ ಹೇಳಿ ತುಂಬ ಜನ ಅವ್ರಿಗೆ ಅವಮಾನ ಮಾಡಿದ್ದಾರೆ, ಅದನ್ನೆಲ್ಲ ನೊಂದಿದ್ದಾರೆ. ಸೊ ಅದಕ್ಕೋಸ್ಕರ ಅವ್ರು ಏನಾಗ್ತಾರೆ ಇವಾಗ ಪಬ್ಲಿಕ್ಸ್ ಏನು ಹೇಳ್ತಿದ್ದಾರೆ ಅಂದರೆ ಅವ್ನು ಗೆಲ್ಲಲಿ, ಅವ್ರು ಗೆಲ್ಲಲಿ ಅಂತ. ಪಬ್ಲಿಕ್ಸ್ ಕೆಲವರು ಅಂದರೆ ಅದು ಕೆಲವ್ರಿಗೆ ಇಷ್ಟ ಆಗ್ತಾರೆ, ಕೆಲವ್ರಿಗೆ ಇಷ್ಟ ಆಗ್ತಾರೆ. ಬಟ್ ಅವರು ಕೂಡ ಗೇಮೆಲ್ಲ ತುಂಬ ಚೆನ್ನಾಗಿ ಆಡಿದ್ದಾರೆ, ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಸೊ ಇವರು ಗೆದ್ರೂ ಚೆನ್ನಾಗಿರುತ್ತೆ. ಇವರಿದ್ದಾರೆ ಕಾರ್ತಿಕ್. ಕಾರ್ತಿಕ್ ಓಕೆ, ಅವರೊಂಥರ ಇನ್ನೋಸೆನ್ಸು. ಬಟ್ ಅವ್ರು ಏನಾಗ್ತಾ ಇದೆ ಅಂದರೆ ಈ ನಡಿಗೆ 2 ವೀಕ್ಸಿಂದ ಅವ್ರದ್ದು ಏನೂ ಅವ್ರದ್ದು ಪ್ರೋಗ್ರೆಸ್ ಇಲ್ಲ, ಅಲ್ಲಿ ಏನೇನು ತೋರಿಸ್ತಾ ಇಲ್ಲ. ಸೊ ಹಂಗಾಗಿ ಯಾಕೂ ಗೊತ್ತಿಲ್ಲ, ಅವರು ಮೈಂಡ್ ಅಪ್ಸೆಟ್ ಆಗಿದ್ದಾರೆ ಅಂತ ಅನಿಸುತ್ತೆ. ವೀಕ್ ಅಂದರೆ ಸಂಗೀತದಿಂದ ಆದ್ರೆ ಏನು ಅವರು ಸೊಂಟ ಮುರ್ಕೊಂಡು ಅದರಿಂದ ವೀಕ್ನೆಸ್ ಆದ್ರೆ ಬಟ್ ಅವ್ರು ಏನಂತ ಗೊತ್ತಿಲ್ಲ. ಅವರು ಫ್ಯಾಮಿಲಿ ಗ್ರೌಂಡ್ಸಲ್ಲಿ ಅವ್ರದ್ದು ಫ್ಯಾಮಿಲಿ ಬಂದು ಹೋಗಿದ್ದಾದಮೇಲೆ ಅವ್ರು ಯಾವುದು ಗೇಮಲ್ಲೂ ಅವರು ಆ್ಯಕ್ಟಿವಿಟಿ ಜಾಸ್ತಿ ಇಲ್ಲ. ಅವರು ವೀಕ್ ಇದ್ದಾರೆ. ಸಂತೂಪ್ ಅಂತೂ ಅವರು ಚೆನ್ನಾಗಿದೆ, ಅವ್ರದ್ದೊಂಥರ ಫೇಕ್ ಚೆನ್ನಾಗಿದೆ. ಅವರಿಬ್ಬರು ಯಾವಾಗಲೂ ಬೀಟ್ ಬ್ಯಾಗ್ ಕುತ್ಕೊಂಡು ಮಾತಾಡೋದು ಎಲ್ಲರ ಬಗ್ಗೆ. ಸುದೀಪ್ ಸರ್ನ ಅದೇ ಹೇಳಿದ್ರು, ನಿಮ್ಮಂಥ ಫ್ರೆಂಡ್ಶಿಪ್ ನಾನು 10 ಸೀಸನ್ದಾಗ ನೋಡಿಲ್ಲ ನಾನು ಅಂತ ಹೇಳಿದ್ರು.
ಯಾವ ಸೀಸನಲ್ಲೂ ಕೂಡ ಆ ಥರ ಫ್ರೆಂಡ್ಸ್ ಇರಲಿಲ್ಲ. ಬಟ್ ಈ ಸಲ ಅದೊಂದು ಬೀನ್ ಬ್ಯಾಗು ಮತ್ತು ಒಂದು ಸ್ಟೇಟ್ ಕೇಸ್ ಇದೆ ಅಲ್ಲ, ಅಲ್ಲಿ ಕೂತ್ಕೊಂಡು ಅವರಿಬ್ಬರು ಮಾತಾಡೋದು ಅಂತೂ ತುಂಬ ಚೆನ್ನಾಗಿರುತ್ತೆ. ಸಂತು ಅಂತೂ ತುಂಬ ಅವ್ರದ್ದು ಕಾಮಿಡಿ ತುಂಬ ಚೆನ್ನಾಗಿದೆ. ಸಂತು ಅವ್ರದಂಥ ರಿಯಾಲಿಟಿ ಅವ್ರದ್ದು, ಅಂದರೆ ಫೇಕ್ ಇಲ್ಲ. ಏನು ಇದೆಯೋ ಅದನ್ನೇ ಅವ್ರು ಫ್ರೆಂಡ್ಶಿಪ್ ಬಿಟ್ಕೊಡ್ಲಿಲ್ಲ, ಬಿಟ್ಕೊಡೋದು ಇಲ್ಲ ಅವರು. ಅಷ್ಟು ಜನ ಅಲ್ಲಿ ಇದ್ರ ಜನ ಫ್ರೆಂಡ್ಶಿಪ್ ಆಟದಾಗಲಿ ಏನಾಗಲಿ ಒಂದು ಸ್ವಲ್ಪ ಮಾತಿನಾಗಿದ್ದು ದೂರ ಆಗಿದ್ದಾರೆ. ಸಂಗೀತ ನೋಡಿ, ಕಾರ್ತಿಕ್ ಎಷ್ಟು ಮಿಂಗಲ್ ಆಗಿದ್ರು, ಎಷ್ಟು ಕ್ಲೋಸ್ ಆಗಿದ್ರು, ಸಡನ್ನಾಗಿ ಹೆಂಗಾಗ್ಬಿಟ್ಟಂದ್ರೆ ಅದು ಆವಿಗೆ ಮುಂಗ್ಲಿಗೆ ಬಿದ್ದಂಗೆ ಆಗಿತ್ತು ಆ ಥರ. ಇವಾಗ ನೋಡಿದ್ರೆ ತುಕಾಲಿ ಸಂತು ಪಂತ್ ಅಂತ ಹೆಸರು ಪಡ್ಕೊಂಡ್ರು, ಬಿಗ್ ಬಾಸ್ ಮುಗಿಗೆ ಬಂತು, ಅವ್ರ ಫ್ರೆಂಡ್ಶಿಪ್ ಕಟ್ಟಾಗಿತ್ತು. ಅದು ಹೊರಗಡೆನೇ ಇರುತ್ತೆ. ಐ ಥಿಂಕ್ ನಂಗೆ ಗೊತ್ತಿರೋ ಪ್ರಕಾರ ಅವರಿಬ್ಬರು ಅಷ್ಟು ಕ್ಲೋಸ್ ಆಗಿರೋದ್ರಿಂದ ಅವರು ಇದು ಒಳಗಡೆನೂ ಬಿಗ್ ಬಾಸ್ ಮನೆ ಒಳಗಡೆ ಫ್ರೆಂಡ್ಸ್ ಆಗೇ ಇರ್ತಾರೆ, ಹೊರಗಡೆನೂ ಫ್ರೆಂಡ್ಸ್ ಆಗೇ ಇರ್ತಾರೆ. ಸೊ ಅದರಲ್ಲಿ ಡೌಟ್ಸ್ ಇಲ್ಲ. ಸುದೀಪ್ ಸರ್ ಯಾವ ಥರ? ಸೂಪರ್ ಚೆನ್ನಾಗಿರುತ್ತೆ. ಅವ್ರದ್ದು ಟೀಚರ್ ಸುದೀಪ್ ಸರ್ ಯಾವಾಗಲೂ ಆಲ್ವೇಸ್ ಅವ್ರು ಎವರ್ಗ್ರೀನ್ ಅವರು. ಸೊ ಚೆನ್ನಾಗಿರುತ್ತೆ, ಅವ್ರ ಪ್ರೋಗ್ರಾಮ್ಸ್ ಎಲ್ಲ ಚೆನ್ನಾಗಿರುತ್ತೆ. ವೀಕೆಂಡಲ್ಲಂತೂ ತುಂಬ ಚೆನ್ನಾಗಿರುತ್ತೆ. ಅದು ನೋಡೋಕ್ಕೆ ಅಂತಲೇ ಎಷ್ಟೊಂದು ಜನ ಕಾಯ್ತಾ ಇರ್ತಾರೆ. ಸೊ ಅವ್ರ ಫ್ಯಾನ್ಸಲ್ಲಿ ನಾನು ಕೂಡ ಒಬ್ಬಳು ಫ್ಯಾನ್ ಇದ್ದೀನಿ. ಈಗ ಇನ್ನೊಂದು 5 ದಿನ ಸುದೀಪ್ ಸರ್ ಮುಖ ನೋಡೋದು ಯಾಕಂದರೆ ಆಮೇಲೆ ಅವರು ಸ್ಕ್ರೀನ್ ಮೇಲೆ ಇರ್ತಾರಲ್ವ, ಸೊ ಎವರ್ಗ್ರೀನ್ ಅವರು. ಅಂದರೆ ನಾವು ಬಿಗ್ ಬಾಸಲ್ಲೂ ನೋಡ್ತಿರ್ತೀವಿ, ಅವ್ರನ್ನ ನಾವು ಮೂವಿಯಲ್ಲಿ ನೋಡ್ತಿರ್ತೀವಲ್ವ. ಸೊ ಹಂಗಾಗಿ ನಮಗೇನು ಅವರು ನಮ್ಮನ್ನ ಬಿಟ್ಟೋದಂತ ಏನು ಆದರೆ ಯಾವಾಗಲೂ ಅಲ್ಲ, ಈ ಬಿಗ್ ಬಾಸ್ ಬಂದಾಗ 9 ಗಂಟೆಗೆ ಕ್ಯೂರಿಯಾಸಿಟಿ. ಹೌದು, ಸರ್ ಬರ್ತಾರೆ ನೋಡ್ಕೊಂಡು ಅಂತ ಕಿತ್ಕೊಳ್ತೀವಿ. ಬೇರೆ ಟೈಮಲ್ಲೂ ನೋಡ್ತಿದ್ವಿ, ಬಟ್ ಬಿಗ್ ಬಾಸ್ ಮುಗಿತಾ ಇದೆಯಲ್ಲ ಅಂತ ಒಂಥರ ಬೇಜಾರಾಗುತ್ತೆ. 9 ಗಂಟೆಗೆ ಆದ್ರೆ ಏನು ನೋಡಬೇಕು ಅನಿಸ್ತದೆ. ನಿಮ್ಮ ಓಟಮ್ಮ? ನನ್ನ ಒಟ್ಟು ವಿನಯ್ಗೆ. ನಿಮ್ಮ ಹೆಸರು? ಸುವರ್ಣ. ಸೂಪರಾಗಿ ಮಾತಾಡಿದೆ, ಚೆನ್ನಾಗಿ ಮಾತಾಡಿದೆ, ಚೆನ್ನಾಗಿ ಮಾತಾಡಿ. ಥ್ಯಾಂಕ್ ಯು. ಕನ್ನಡ ಬಿಗ್ ಬಾಸ್ ನೋಡ್ತೀರಮ್ಮ? ಯಾರು ಇಷ್ಟ ಆಗ್ತಾರೆ? ನನಗೆ ಸಂಗೀತ ಶೃಂಗೇರಿ ಇಷ್ಟ ಆಗ್ತಾರೆ. ಸಂಗೀತ ಯಾಕೆ? ಸಂಗೀತ ಇಷ್ಟ, ಅವ್ರ ಆ್ಯಟಿಟ್ಯೂಡ್ ಇಷ್ಟ. ಹೌದಾ? ಇವಾಗ ಇವರು ಇದಾರಲ್ಲ ಕಾರ್ತಿಕ್ ಸಂಗೀತ ಅವಾಗ ಮುಂಚೆ ಎಲ್ಲ ಚೆನ್ನಾಗಿತ್ತು. ಇವಾಗ ಅವ್ರ ಮುಖ ನೋಡಿದ್ರೆ ಇವರಿಗೆ ಆಗಿ ಬರಲಿ, ಇವ್ರ ಮುಖ ನೋಡಿದ್ರೆ ಅವ್ರಿಗೆ ಆಗಿ ಬರಲಿ. ನಿನ್ನೆನೂ ಜಗಳ ಆಯಿತು, ಅದು ಗೊತ್ತಿಲ್ಲ. ಬಟ್ ಸಂಗೀತ ಶೃಂಗೇರಿ ಇಷ್ಟ. ವಿನಯ್ ಇಷ್ಟ ಆಗಲ್ಲ. ವಿನಯ್ ಇಷ್ಟ ಆಗಲ್ವಾ? ಸಂಗೀತ ಶೃಂಗೇರಿ ವಿನ್ ಆಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸುದೀಪ್ ಸರ್ ಯಾವ ಥರ ನಡೆಸ್ಕೊಡ್ತಾರೆ ಅಂತ ಹೇಳಿ.